ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್. ಗೈಸ್, ಇವತ್ತು ಫೋಟೋಶೂಟ್ ಇದೆ. ಸಂಕ್ರಾಂತಿ ಹಬ್ಬದ್ದು ಫೋಟೋಶೂಟ್ ಇದೆ. ನಾಳೆ ಸಂಕ್ರಾಂತಿ ಹಬ್ಬ, ಇವತ್ತು ಹಿಂದಿನ ದಿನ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಈಗ ಹೊರಡಬೇಕು. ಆ್ಯಂಡ್ ಅಮ್ಮ ಮುದ್ದೆ ಮಾಡಿತ್ತು, ಪಾಪುಗೆ ಇಲ್ಲಿ ಮುದ್ದೆ ತುಪ್ಪ ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ಆಟ ಆಡ್ತಾ ಇದ್ದಾಳೆ ತುಪ್ಪದ ಜೊತೆ. ಸೊ ಇವಾಗ ಪಾಪುಗೆ ತಿನ್ನಿಸ್ಕೊಂಡು ಈಗ ಹೊರಡಬೇಕು. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಓಕೆನಾ? ಸೊ ಇಲ್ಲಿ ನನ್ನ ಮಗಳು ಮುದ್ದೆ ತುಪ್ಪ ತಿಂತಾ ಇದ್ದಾಳೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ, ನಂತರನೇ ಮುದ್ದೆ ಲವರ್ ಅವಳು. ಸೊ ಹಾಗಾಗಿ ಮುದ್ದೆ ತುಪ್ಪ ಚೆನ್ನಾಗಿ ತಿನ್ಕೊಳ್ತಾಳೆ. ನಮ್ಮ ಮನೇಲಿ ಹೆಂಗೆ ಅಂದರೆ ತಿಂಡಿ ಕಮ್ಮಿ ನಾವು ಮಾಡೋದು. ಏನು ತಿಂತಿದ್ಯಾ? ಹಾಂ, ಚೆನ್ನಾಯ್ತಾ? ಚೆನ್ನಾಯ್ತಾ ಎಮ್ಮಿ? ಹಾಂ, ತಿನ್ನಪ್ಪ. ಸರಿ, ಊಟ ಮಾಡು. ಡನ್? ಖಾಲಿ ಮಾಡ್ತೀಯ ತಾನೇ? ಓಕೆ. ಹ್ಯಾಪಿ ಈಟಿಂಗ್ ಗೈಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್ ಇನ್ ಚಿತ್ರದುರ್ಗ. ಇವತ್ತು ಫೋಟೋಶೂಟ್ ಇದೆ ಗೈಸ್, ಸಂಕ್ರಾಂತಿ ಹಬ್ಬದ್ದು. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡ್ತೀನಿ. ಆ್ಯಂಡ್ ಇವಳು ನನ್ನ ಮಗಳು ರಿಷಾ ಅಂತ, ನನಗೆ ಅವಳಲ್ಲ. ಇವಾಗ ಸ್ವಲ್ಪ ಸಿಟಿಗೆ ಹೋಗಿ ಬರಬೇಕು, ಏನೋ ತಗೋಬೇಕು. ತಗೊಂಡು ಬಂದು ರೆಡಿ ಆಗಬೇಕು. ಸಂಜೆ ಫೋಟೋಶೂಟ್ ಇದೆ ಸಂಕ್ರಾಂತಿದು. ಆ್ಯಂಡ್ ಆದಷ್ಟು ವಿಡಿಯೋ ಮಾಡ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿ. ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಗಳ ನೀನು ತಿರುಗಬೇಡ ಈ ಕಡೆ. ಗೈಸ್, ನನ್ನ ಮಗಳಿಗೆ ಸಾಂಗ್ ಇದ್ಬಿಟ್ರೆ ಸುಮ್ಮನೆ ಕುಣಿತಾ ಇರ್ತಾಳೆ. ಸೊ ಯಾವಾಗಲೂ ಅಷ್ಟೇ, ಅವ್ಳ ಫೇವ್ರೇಟ್ ಸಾಂಗು ಮಸ್ತ್ ಮಲೈಕ, ಈಗ ಟ್ರೆಂಡಿಂಗ್ ಸಾಂಗ್ ಇದೆಯಲ್ಲ ಅದು. ಸೊ ಡ್ಯಾನ್ಸಲ್ಲಿ ಭಾರಿ ಕ್ರೇಜ್ ಅವಳಿಗೆ, ಯಾವಾಗಲೂ ಆಡ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಡ್ಯಾನ್ಸ್ ನೋಡ್ತಾ ಕೂತ್ಕೊಂಡಿದ್ವಿ. ಸೊ ಇವಾಗ ಸ್ವಲ್ಪ ಸಿಟಿಗೆ ಹೋಗಿ ಬರಬೇಕು. ಏನೋ ತಗೋಬೇಕಿತ್ತು, ಅಂದರೆ ಸ್ಯಾರಿ ಪೆಟಿಕೋಟ್ ಬೇಕಿತ್ತು, ತೊಗೊಂಬರೋಣ ಅಂಥೇಳಿ ಬಂದಿದ್ದೀವಿ. ಇದು ಕ್ಯಾನ್ಸರ್ ಪೇಷಂಟ್ಗೆ ಒಳ್ಳೆಯದು. ಅದು ಅದು ಅದೇ ಹಾಂ, ಎರಡೂ ಕೊಡ್ಬೇಕಲ್ಲ. ಅವ್ರಿಗೆ ಹಿಂಗೆ ಉರಿಬೇಕು, ಹಂಗಾಕೆ ಗೈಸ್. ಟೌನಿಗೆ ಬಂದ್ವಿ, ಸಿಟಿಗೆ ಬಂದ್ವಿ ಗೈಸ್. ಇಲ್ಲಿ ನಲ್ಲಿಕಾಯಿ ತಗೊಳ್ಳೋಣ ಅಂತ ನಿಲ್ಸಿದ್ವಿ. ರಾಮಫಲ, ಲಕ್ಷ್ಮಣ ಫಲ ಅಂತೆ, ಕ್ಯಾನ್ಸರ್ ಪೇಷಂಟ್ಗೆ ಒಳ್ಳೆಯದು. ನಾನು ಲಾಗಲ್ಲಿ ಮಾತಾಡ್ತಿದ್ದೆ. ಹೌದು. ವಾವ್, ಚೆನ್ನಾಯ್ತಲ್ಲ. 50 ರೂಪೀಸ್ ಕೊಡಿ. ಇಲ್ಲ ಸಾಕು. ಪರ್ಸ್ ಇಲ್ಲೇ ತಿನ್ನೋಣ. ಹಾಂ, ಇಲ್ಲೇ ಕೊಡಿ. ಸರ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎರಡು ಸರ್. ಹಾಂ, ಶಾರ್ಟ್ಸು ಮತ್ತು ಲಾಂಗ್ ಎರಡು. ಟೇಸ್ಟ್ ತುಂಬ ಚೆನ್ನಾಗಿದೆ. ಇಲ್ಲೇ ಕೊಡಿ. ಏನು ಆರ್ಟಿಫಿಷಿಯಲ್, ಏನು ಕಲರ್ ವಿಲ್ಲರ್ ಏನು ಹಾಕಲ್ಲ. ಪೌಡ್ರ್ ಅಲ್ಲಿ ಡೈರಿ ಅಲ್ಲಿ ಬೆಳೆಸಿಲ್ಲ. ಹೌದಾ, ಚೆನ್ನಾಗಿದೆ ಟೇಸ್ಟ್. ಡೈರೆಕ್ಟ್ ರೈತರಿಂದ ಎಣ್ಣೆ ಅಂತ ಮಾಡ್ತಾರೆ. ಹೌದಾ.
ಗೈಸ್ ನೀವೇನಾದರೂ ಕೋವಾ ತಿನ್ನಬೇಕು ಅಂದರೆ ಇಲ್ಲಿ ಬನ್ನಿ ಗೈಸ್, ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ. ಹೆಂಗಾಯ್ತಪ್ಪ? ಮೈಲ್ಡ್ ಸ್ವೀಟು ಚೆನ್ನಾಗಿದೆ. ಲಕ್ಷ್ಮೀ ಬಜಾರಲ್ಲೇ. ಗೈಸ್ ಇಲ್ಲಿ ಮಾಡ್ತಾರಂತೆ, ಅದನ್ನು ಅವರು ಮೊಬೈಲಲ್ಲಿ ತೋರಿಸ್ತಾ ಇದ್ದಾರೆ ಹೆಂಗೆ ಮಾಡ್ತೀವಿ ಏನೋ ಅಂತ. ಕಾಣ್ತಾ ಇಲ್ಲ ಬಿಸಿಲಿಗೆ ಸರ್. ಹಾಂ ನೋಡಿ ಗೈಸ್, ಈಗ ಫೋಟೋಶೂಟ್ ಮಾಡಿಸಬೇಕಂತ ಬಂದ್ವಿ. ಇಲ್ಲೇ ಶೋಭಕರ್ ಮನೆ ಹತ್ರ ಬಂದ್ವಿ. ಎಲ್ಲ ಫೋಟೋಶೂಟ್ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ, ನಮ್ಮ ಅಕ್ಕರಿಗೆ ಗೊತ್ತಿರುತ್ತೆ. ನಾನು ನಮ್ಮ ಅಕ್ಕರ ಮನೇಲಿ ಓದಕ್ಕಿದ್ದಿದ್ದೆ. ಹಾಂ, ನಮ್ಮ ಮಾವ ಪೊಲೀಸರು. అంటే ಹಿಂಗೆ ಕರೆಕ್ಟ್ ಗೈಸ್, ಸಂಕ್ರಾಂತಿ ಫೋಟೋಶೂಟ್ಗೆ ಫುಲ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಂಟಿಯವರು. ಸೊ ಈ ಕ್ಯಾಮ್ರಾಮನ್ ಬಂದಿದ್ದಾರೆ. ಸೊ ಎಲ್ಲ ರೆಡಿ ಆದಮೇಲೆ ಫೋಟೋಶೂಟ್. ಇಲ್ಲಿ ತೋರಣ ಬೇಕಲ್ವಾ ಬಾಗಿಲಿಗೆ ಕಟ್ಟೋದಕ್ಕೆ, ಅದಕ್ಕೆ ತೋರಣ ರೆಡಿ ಮಾಡ್ತಾ ಇದ್ದಾರೆ ಆಂಟಿಯವರು. ಬೇಕಂತಾನೆ ಮಾಡ್ತಾರೆ. ಫೋಟೋ ಆದ ತಕ್ಷಣ ಹೋಗಂತೆ ಬಾ, ಸರಿ ಕರ್ಕೊಂಡು ಬುದ್ಧಿ ಕರ್ಕೊಂಡು. ಯಾವುದು ಗೈಸ್ ಫೈನಲಿ ಈ ಥರ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತದೆ ಗೈಸ್. ಫೈನಲಿ ರೆಡಿ ಆಯಿತು. ಏನ್ ಮಾಡ್ತಿದ್ಯಾ? ವಿಡಿಯೋ ಮಾಡ್ತಿದ್ದಾರೆ, ಫೋಟೋ ಅಲ್ಲ. ಹಪ್ಪಳ ತರ ಹಪ್ಪಿ ಆಗಿತ್ತು ನಮ್ಮ ಮನೆಗಳು. ಗೈಸ್ ಎಲ್ಲ ಆಯ್ತು. ಇವಾಗ ರೊಟ್ಟಿ ತಿಂತಿದ್ದೀವಿ ಗೈಸ್. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪುಷ್ಪ ಬಂದು ಇವಳು ಬಂದು ಇಬ್ರು ರೆಡಿ ಮಾಡಿ ಮತ್ತೆ ಅದೆಲ್ಲ ತರಿಸಿ ಎಲ್ಲ ಚೆನ್ನಾಗಿ ಅವಳೇ ಹೋಗಿ ಬಾಳೆ ತಂದು ಪುಷ್ಪ ಪುಷ್ಪ ಇನ್ನೊಂದು ಗ್ಲಾಸ್ ಬೇಕಾ? ಗ್ಲಾಸ್ ಕೊಡು ಶುಭ. ಗೈಸ್
ಇವತ್ತು ಫೋಟೋಶೂಟ್ ಆಯಿತು. ನಾಳೆನೇ ಸಂಕ್ರಾಂತಿ ಹಬ್ಬ. ಸೊ ಇವತ್ತು ಫೋಟೋಶೂಟ್ ಆಯಿತು ಸಂಕ್ರಾಂತಿದು. ಹಾಗೆ ನಮ್ಮ ಆಂಟಿಯವರೆಲ್ಲ ಇವತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿಬಿಡಿ ಅಂತ ಅಂದರು. ಸೊ ಫೋಟೋಶೂಟ್ ಆದಮೇಲೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಜಾಗ ಸಾಲ್ತಾ ಇರಲಿಲ್ಲ, ಬಟ್ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಒಂಥರ ಡೇ ಇವತ್ತು. ಆ್ಯಂಡ್ ಹಾಗೆ ನಾಳೆ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಹೊಸ್ದಾಗಿ ಯಾರಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ಕ್ರೇಜಿಯಾಗಿರುತ್ತೆ ನೋಡಿ. ಆ್ಯಂಡ್ ನಾನು 2 ಡ್ಯಾನ್ಸ್ಗೆ ಪ್ರಾಕ್ಟೀಸ್ ಮಾಡಿದ್ದೀನಿ. ನೋಡೋಣ. 3 ಡೇಸಲ್ಲಿ ಡ್ಯಾನ್ಸ್ ಕಲ್ತಿರೋದು ಗೈಸ್. ನಿಜ ರಿಯಲಿ ಅಷ್ಟು ಗೊತ್ತೇ, ಅಷ್ಟು ಸ್ಟೆಪ್ಪು ಕೆಲವೊಂದು ಮರ್ತೋಗ್ತಾಯಿತ್ತು. ಹಾಗೆ ಮ್ಯಾನೇಜ್ ಮಾಡ್ತಾ ಆಡ್ಕೊಂಡ್ವಿ. ಚೆನ್ನಾಗಿತ್ತು. ಒಂಥರ ಹೆಣ್ಮಕ್ಳು ಎಲ್ಲ ಈ ಥರದಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಸೊ ಹಾಗಾಗಿ ನಮ್ಮದು ಯೋಗ ಕ್ಲಾಸಿಂದ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಚೆನ್ನಾಗಿರುತ್ತೆ. ವ್ಲಾಗ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹೇಗಿದೆ ನನ್ನ ಡ್ಯಾನ್ಸು ಅಂತ ಕೂಡ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಸೊ ನಾನು ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ. ಸಾಂಗ್ ಪ್ಲೇ ಆಗ್ತಿತ್ತಲ್ವ, ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ಆದಷ್ಟು ಸೊ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಓಕೆನಾ. ಗೈಸ್, ಒಂದು 3 ಡೇಸಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದು. ನನಗೆ ಸ್ಟೆಪ್ಪೇ ಮರ್ತೋಗ್ತಾ ಇತ್ತು. ಸೊ ಹಾಗಾಗಿ ಈಗ ಪೂಜೆ ಅಲ್ಲ ಅಂದರೆ ಫೋಟೋಶೂಟ್ ಎಲ್ಲ ಆಯಿತು ಸಂಕ್ರಾಂತಿದು. ಆಂಟಿಯವರೆಲ್ಲ ಇಲ್ಲೊಂದು ಸಲ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿದರು. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ಜಾಸ್ತಿ ಸಾಂಗ್ ಪ್ಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಲ್ಲಿ ಮ್ಯೂಟ್ ಮಾಡಿದ್ದೀನಿ. ಚೆನ್ನಾಗಿತ್ತು ಒಂಥರ ಫೋಟೋಶೂಟು. ನನಗೆ ಸ್ಟೆಪ್ಪು ಕೆಲವೊಂದು ಮರ್ತೋಗ್ತಾ ಇತ್ತು. 3 ಡೇಸಲ್ಲಿ ಕಲ್ತಿರೋದು ಗೈಸ್ ಡ್ಯಾನ್ಸ್ನ. ಸೊ 2 ಸಾಂಗಿಗೆ ನಾನು ಕಲ್ತಿರೋದು. ಚೆನ್ನಾಗಿತ್ತು ಒಂಥರ. ನಾಳೆ ಸಂಕ್ರಾಂತಿ ಹಬ್ಬದ್ದು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ತಪ್ಪದೆ ನನ್ನ ವೀಡಿಯೋನ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.
ಗೈಸ್ ಫೈನಲಿ ಆಯಿತು. ಈಗ ಮನೆಗೆ ಹೊರಡುವಂಥದ್ದು. ಮನೆಗೆ ಹೋದ್ಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ ಗೈಸ್, ಈಗ ತಾನೇ ಮನೆಗೆ ಬಂದೆ. ಇವಾಗ ಊಟ ಮಾಡ್ತಾ ಇದ್ದೀನಿ. ಇವತ್ತಿನ